ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕುಂಭ ರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲಾಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಕುಂಭ ರಾಶಿಯ ವೀಕ್ಷಕರೇ, ನಿಮ್ಮ ರಾಶಿಯ ಗ್ರಹಾಧಿಪತಿಯಾದಂಥ ಶನಿ ಭಗವಾನರು ನಿಮ್ಮ ರಾಶಿಯಲ್ಲೇ ಸ್ಥಿತರಾಗಿದ್ದಾರೆ. ನಿಮಗೆ ಸಾಡೆ ಸಾತಿಯ ಪ್ರಭಾವ ಪ್ರಬಲವಾಗಿ ಇದೆ. ಯಾವುದೇ ಕಾರ್ಯಗಳಿಗೆ ಏನೇ ಪ್ರಯತ್ನ ಪಟ್ಟರೂ ನೀವು ಅಂದ್ಕೊಂಡ ರೀತಿ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಬೇರೆಯವರನ್ನು ನಂಬಿ ಅಥವಾ ಪಾರ್ಟ್ನರ್ಶಿಪ್ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕಿ ಕಷ್ಟ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಹಾಗೆ ಯಾವುದಾದರೂ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ ಸಹ ಸಮಯ ಉತ್ತಮವಾಗಿ ಇಲ್ಲ. ವಿಶೇಷವಾಗಿ ಶನಿ ಭಗವಾನರ ಪ್ರಭಾವ ಬಲಿಷ್ಠವಾಗಿ ಇರೋದರಿಂದ ಶನಿವಾರಗಳಂದು ಶನಿದೇವರ ದೇವಾಲಯದಲ್ಲಿ ಎಳ್ಳೆಣ್ಣೆ ದಾನ ಕೊಡೋದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದು, ಎಳಬತ್ತಿ ದೀಪ ಹಚ್ಚೋದು, ಶನಿದೇವರ ದೇವಸ್ಥಾನಕ್ಕೆ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕರಿಸಬೇಕು. ಈ ಶನಿದೇವರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ನಿಮ್ಮ ಕೈ ಸಾಧ್ಯವಾದಷ್ಟು ಜಪಿಸಿ, ಹಾಗೆ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಹನುಮಾನ್ ಟೆಂಪಲ್ಗೆ ಹೋಗಿ ಪೂಜೆ ಕೊಡ್ತಕ್ಕಂಥದ್ದನ್ನು ಮಾಡ್ಬೋದು. ವೀಕ್ಷಕರೇ, ನಿಮಗೆ ಸಮಯ ಪರಿಪೂರ್ಣವಾಗಿ ಉತ್ತಮವಾಗಿಲ್ಲ. ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಾಗಲಿ, ಮನೆ ಕಟ್ತಕ್ಕಂಥದ್ದಾಗಲಿ, ಹೊಸ ವಾಹನ ತೆಗೆದುಕೊಳ್ತಕ್ಕಂಥದ್ದಾಗಲಿ ಸಮಯ ಉತ್ತಮ ಅಲ್ಲದಲ್ಲೇ ಇರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ವಿಶೇಷವಾಗಿ ಶನಿವಾರಗಳಂದು ಕಟ್ಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ, ಕಪ್ಪು ನೀಲಿ ಬಟ್ಟೆ ಹಾಕಬೇಡಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಡಿ. ಹಾಗೆ ಈ ರಾಶಿಯವರು ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸೋದು ಅತಿ ಮುಖ್ಯ. ಸಾಧ್ಯವಾದರೆ ನಾಗನ ಸಾನ್ನಿಧ್ಯದಲ್ಲಿ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ, ಎಳ್ನೀರಿನ ಅಭಿಷೇಕ ಅಥವಾ ನಿಮಗಿಷ್ಟವಾದಂಥ ಪೂಜೆಯನ್ನು ಮಾಡಿಸ್ಬೋದು. ಅಥವಾ ನಾಗಕ್ಷೇತ್ರಗಳೆಲ್ಲ ಹೋಗಿಯೂ ಸಹ ನೀವು ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಅಥವಾ ಸರ್ಪ ಸಂಸ್ಕಾರ, ಶಾಂತಿ ಹೋಮ ಈ ಥರ ಪೂಜೆಗಳನ್ನು ಮಾಡಿಸೋದ್ರಿಂದಲೂ ನಿಮಗೆ ನೆಗೆಟಿವ್ ಕಮ್ಮಿ ಆಗುತ್ತೆ. ಆದರೆ ದುಡುಕಿನ ನಿರ್ಧಾರ ಉತ್ತಮ ಅಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಇನ್ನು ಗುರುಬಲ ಸಹ ನಿಮಗೆ ಇಲ್ಲದಲೇ ಇರೋದ್ರಿಂದ ಗುರುವಾರಗಳಂದು ರಾಯರ ಮಂದಿರದಲ್ಲಿ ಅಥವಾ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ, ಸಾಯಿಬಾಬಾ ಮಂದಿರದಲ್ಲಿ ಅಥವಾ ಶ್ರೀಮನ್ನಾರಾಯಣನ ದೇವಸ್ಥಾನಗಳಲ್ಲಿ, ವಿಷ್ಣುವಿನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಪೂಜೆ ಕೊಡಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸುವಾಗ 12 ಸುತ್ತು ಪ್ರದಕ್ಷಿಣೆ ಹಾಕಿ ಅಶ್ವತ್ಥ ವೃಕ್ಷದ ಮೂಲ ಮಂತ್ರವನ್ನು ಜಪಿಸಿ. ವಿಶೇಷವಾಗಿ ತುಂಬ ಕಷ್ಟ ನಷ್ಟಗಳಿಗೆ ಒಳಗಾಗ್ತೀರಿ. ತುಂಬ ಎಚ್ಚರಿಕೆ ವಹಿಸಿ. ನಿಮಗೆ ಪಶ್ಚಿಮ ದಿಕ್ಕಿನ ವ್ಯಾಪಾರ ಅಥವಾ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅನುಕೂಲಗಳಾಗುವ ಸಾಧ್ಯತೆಗಳು ಇರ್ತದೆ. ಹಾಗೆ
ನೀವು ವ್ಯವಹಾರ ಮಾಡ್ತಕ್ಕಂಥ ಕಡೆ ಹಳದಿ ಬಣ್ಣದ ಪೇಂಟಿಂಗನ್ನು ಮಾಡ್ಕೊಳ್ಳಿ. ಇಲ್ಲ ವೈಟ್ ಬಣ್ಣ ಅಷ್ಟೊಂದು ಶುಭಪ್ರದವಾಗಿರೋದಿಲ್ಲ. ಪಿಂಕ್ ಆಗ್ಬೋದು, ಆರೆಂಜ್ ಆಗ್ಬೋದು, ನೀಲಿ ಬಣ್ಣ ತುಂಬ ಇಷ್ಟ ಆಗುತ್ತೆ. ಆ ಬಣ್ಣದ ಪೇಂಟ್ ಮಾಡಿಕೊಂಡು ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಬೋದು. ವೀಕ್ಷಕರೇ, ವಿಶೇಷವಾಗಿ ಬುಧವಾರ, ಗುರುವಾರ, ಶುಕ್ರವಾರ ಈ ದಿನಗಳಲ್ಲಿ ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಪ್ರಯತ್ನ ಮಾಡಿ. ಈ ದಿನ ಬಿಟ್ಟು ಬೇರೆ ದಿನ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಹೆಚ್ಚಿನ ಕಾಳಜಿ ವಹಿಸಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗರೂಕತೆ ಅತಿ ಮುಖ್ಯ. ಬೇರೆಯವ್ರನ್ನ ನಂಬಿ ಮೋಸ ಹೋಗಬೇಡಿ, ಅಥವಾ ಬೇರೆಯವರಿಗೆ ಹಣ ಕೊಟ್ಟು ಸಿಗಾಕ್ಕೋಬೇಡಿ. ನೀವು ಅಂದ್ಕೊಂಡ ರೀತಿ ಹಣಕಾಸಿನ ಅನುಕೂಲ ಇರಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ. ನಮಸ್ಕಾರ.